ಸೇವೆಗಾಗಿ ಬಾಳು ಮೊಟ್ಟ ಮೊದಲು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ. ಆವಾಗ ನಮ್ಮನ್ನು ಬ್ರಿಟಿಷರು ಆಳ್ತಾ ಇದ್ರು. ಬ್ರಿಟಿಷರು ಆಳ್ತಾ ಇರಬೇಕಾದ್ರೆ ಅನೇಕ ರಾಷ್ಟ್ರೀಯ ನಾಯಕರು, ಹೋರಾಟಗಾರರು, ಯುವಕರು ಹೋರಾಟ ಮಾಡ್ತಿರ್ಬೇಕಾದ್ರೆ ಅವರನ್ನು ಬಂಧಿಸಿ ಸೆರೆವಾಸದಲ್ಲಿ ಇಡ್ತಾ ಇದ್ರು. ಅವರಿಗೆ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಕೊಡಬಾರದ ಚಿತ್ರಹಿಂಸೆ ಕೊಡ್ತಾ ಇದ್ರು. ಊಟಕ್ಕಾಗಿ ಒದೆಯೋದಾಗ್ಲಿ, ಲಾಠಿಯಿಂದ ಹೊಡೆಯೋದಾಗ್ಲಿ, ಹಾಗೂ ಕ್ರಿಮಿ ಕೀಟಗಳನ್ನು ಬಿಟ್ಟು ಅವರು ಕೆಡಿಸೋದಾಗ್ಲಿ, ಕಾಲಾಪಾನಿ ಅಂತ ಘನಘೋರ ಶಿಕ್ಷೆಗಳನ್ನು ನೀಡ್ತಾ ಇದ್ರು. ಆ ಘನಘೋರ ಶಿಕ್ಷೆಗಳನ್ನು ತಾಳಾರದೆ ಅಂದಿನ ಕೆಲವು ಯುವಕರು ತಪ್ಪಿಗೆ ಪತ್ರ ಬರೆದುಕೊಂಡು ಬಿಡುಗಡೆ ಆಗ್ತಾ ಇದ್ರು. ಸರ್, ನಮಗೆ ಸ್ವತಂತ್ರನೂ ಬೇಡ, ಜಗಳನೂ ಬೇಡ, ಹೋರಾಟವೂ ಬೇಡ, ನಮ್ಮನ್ನು ಬಿಟ್ಟು ಬಿಡಿ, ನಾವೆಲ್ಲಾದ್ರೂ ಹೋಗಿ ಹೆಂಡರ ಮಕ್ಕಳ ಜೊತೆ ಬದುಕುಕೊಳ್ಳುತ್ತೇವೆ ಅಂತ ಹೇಳಿ ತಪ್ಪೊಪ್ಪಿಗೆ ಪತ್ರ ಬರೆದುಕೊಟ್ಟು ಸಹಿ ಮಾಡಿ ಬಿಡುಗಡೆ ಆಗ್ತಾ ಇದ್ರು ಸೆರೆವಾಸದಿಂದ. ಅದನ್ನು ನೋಡಿದಂತ ಪೂಜ್ಯ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ನಾಸು ಹರ್ಡಿಕರ್ ಅವರು ಇಂದಿನ ಯುವಕರಲ್ಲಿ ತಾಳ್ಮೆ, ಸಹಿಷ್ಣುತೆ ಹಾಗೂ ಸೇವಾ ಮನೋಭಾವನೆ ಹಾಗೂ ರಾಷ್ಟ್ರಪ್ರೇಮ, ರಾಷ್ಟ್ರೀಯ ಭಾವೈಕ್ಯತೆ ಅವರಲ್ಲಿ ದೈಹಿಕವಾಗಿ ಮಾನಸಿಕ ಸದೃಢತೆ ಇಲ್ಲ. ಇವರಿಗೆ ಒಂದು ತರಬೇತಿ ನೀಡುವ ಸಂಸ್ಥೆಯನ್ನು ಸ್ಥಾಪಿಸಬೇಕಂತ ಹೇಳಿ ವಿಚಾರ ಮಾಡಿದಾಗ ಪೂಜ್ಯ ಮಹಾತ್ಮ ಗಾಂಧಿ ಅವರ ಮಾರ್ಗದರ್ಶನದ ಮೇಲೆ ಡಾಕ್ಟರ್ ನಾಸು ಹರ್ಡಿಕರ್ ಅವರು ಮೊಟ್ಟ ಮೊದಲದಾಗಿ 1923 ಡಿಸೆಂಬರ್ 28ರಂದು ಆಂಧ್ರ ಪ್ರದೇಶ ಸೇರಿದಂತ ಕಾಂಗ್ರೆಸ್ ಕಾಕಿನಾಡ ಅಧಿವೇಶನದಲ್ಲಿ ಹಿಂದೂಸ್ತಾನಿ ಸೇವೆಗಳನ್ನು ಪ್ರಾರಂಭ ಮಾಡ್ತಾರೆ. ಹಿಂದೂಸ್ತಾನಿ ಸೇವೆ ಪ್ರಾರಂಭವಾಗಿ ಇಂದಿಗೆ 101 ವರ್ಷಗಳನ್ನು ಪೂರೈಸಿದೆ. 101 ಶತಮಾನೋತ್ಸವ ಆಚರಿಸಿದ ಸೇವಾದಳ ಮೊಟ್ಟ ಮೊದಲನೇದಾಗಿ ಅನೇಕ ಯುವಕರಿಗೆ, ರಾಷ್ಟ್ರೀಯ ನಾಯಕರಿಗೆ ತರಬೇತಿ ನೀಡುತ್ತೆ. ಹಾಗಾದ್ರೆ ಹಿಂದೂಸ್ತಾನಿ ಸೇವಾ ಮೊಟ್ಟ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇದರ ಮೊಟ್ಟ ಮೊದಲ ಅಧ್ಯಕ್ಷರಾಗಿದ್ದರು. ಇದು ಸೇವಾದಳ ಖಾಲಿ ನಮ್ಮ ಕರ್ನಾಟಕ ಸೀಮಿತವಲ್ಲ, ಇಡೀ ದೇಶದಂತೆ ಇರತಕ್ಕಂಥದ್ದು ಹಿಂದೂಸ್ತಾನಿ ಸೇವಾದಳ. ಅನೇಕ ಯುವಕರಿಗೆ, ನಾಯಕರಿಗೆ ತರಬೇತಿ ನೀಡಿದ ನಂತರ ಸತ್ಯಾಗ್ರಹದಲ್ಲಿ, ಚಳವಳಿಯಲ್ಲಿ, ಕ್ರಾಂತಿಯಲ್ಲಿ ಹೋರಾಟಕ್ಕೆ ಮುನ್ನುಗ್ಗಿ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ನಮ್ಮ ದೇಶಕ್ಕೆ ಸ್ವತಂತ್ರ ಪಡೆದೇ ತಿರುತ್ತೇವೆ ಅನ್ನೋ ಘೋಷವಾಕ್ಯದೊಂದಿಗೆ ಎಲ್ಲ ರಾಷ್ಟ್ರೀಯ ನಾಯಕರ, ಯುವಕರ, ಹೋರಾಟಗಾರರ ತ್ಯಾಗ ಬಲಿದಾನಗಳ ಮುಖಾಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ನಂತರ ಸೇವಾದಳ ಪಾತ್ರ ಎಷ್ಟಾಗಿತ್ತಂದ್ರೆ ಹರ್ಡಿಕರ್ ಅವರು, ಗಾಂಧೀಜಿಯವರು ರಾಷ್ಟ್ರ ಧ್ವಜಾರೋಹಣಕ್ಕೆ ಒಂದು ಕರೆ ಕೊಟ್ಟಾಗ ಜಿಲ್ಲೆಯಲ್ಲಿ, ತಾಲೂಕಲ್ಲಿ ಲಕ್ಷಾನುಗಟ್ಟಲೆ ಸ್ವಯಂ ಸೇವಕರು, ಸೇವಾದಳ ಸ್ವಯಂ ಸೇವಕರು ಸೇರ್ತಾ ಇದ್ರು. ಆ ಸಂಖ್ಯೆಯನ್ನು ನೋಡಿದಂತ ಪೂಜ್ಯ ಮಹಾತ್ಮ ಗಾಂಧಿ ಅವರು ಸ್ವತಂತ್ರ ನಂತರ ಹೇಳ್ತಾರೆ ಹರ್ಡಿಕರ್ ಅವರಿಗೆ, ಮಹಾತ್ಮ ಗಾಂಧಿ ಹೇಳ್ತಾರೆ, ಹರ್ಡಿಕರ್ ಅವರೇ, ನಿಮ್ಮ ಹಿಂದೂಸ್ತಾನಿ ಸೇವಾದಳವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ವಿಲೀನ ಮಾಡಿ ಅಂತೇಳಿ. ಅದಕ್ಕೆ ಡಾಕ್ಟರ್ ನಾಸು ಹರ್ಡಿಕರ್ ಹೇಳ್ತಾರೆ, ಸರ್, ಇದು ರಾಜಕೀಯರಹಿತವಾದದ್ದು, ಪಕ್ಷಾತೀತವಾದದ್ದು, ಲಿಂಗ, ಜಾತಿ, ಧರ್ಮ ಭೇದವಿಲ್ಲಂತೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು. ಮುಂದಿನ ಯುವ ಪೀಳಿಗೆಗೆ ರಾಷ್ಟ್ರಧ್ವಜದ ಬಗ್ಗೆ ಮಾಹಿತಿ, ತರಬೇತಿ ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಹಾಗೂ ಅವರನ್ನು ಉತ್ತಮ ನಾಯಕರನ್ನು ಮಾಡುವ ನಿಟ್ಟಿನಲ್ಲಿ, ಅವರಲ್ಲಿ ರಾಷ್ಟ್ರಪ್ರೇಮ, ರಾಷ್ಟ್ರೀಯ ಭಾಗ್ಯ ಬೆಳೆಸುವ ನಿಟ್ಟಿನಲ್ಲಿ, ಅವರನ್ನು ಮಾನಸಿಕವಾಗಿ, ದೈಹಿಕವಾಗಿ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಸೇವಾದಳ ಸ್ವತಂತ್ರವಾಗಿರಬೇಕು ಅಂತೇಳಿ ಅವರ ಮನವಿಯನ್ನು ತಿರಸ್ಕಾರ ಮಾಡ್ತಾರೆ. ಆತ್ಮೀಯರಾದಂತಹ ಡಾಕ್ಟರ್ ನಾಸು ಹರ್ಡಿಕರ್ ಅವರು ಹಾಗೂ ಗಾಂಧೀಜಿಯವರು ಈ ವಿಚಾರದಿಂದ ಭಿನ್ನಾಭಿಪ್ರಾಯ ಉಂಟಾದಾಗ ಕರ್ನಾಟಕದಾದಂತಹ ಹರ್ಡಿಕರ್ ಅವರು ಕರ್ನಾಟಕ ಮರಳಿ ಬರ್ತಾರೆ. ಹಿಂದೂಸ್ತಾನಿ ಸೇವಾ ಉದ್ದೇಶ ಏನಾಗಿತ್ತು? ಸ್ವತಂತ್ರ ಪಡೆಯುವುದು, ಸ್ವತಂತ್ರ ಹೋರಾಟಗಾರರಿಗೆ ತರಬೇತಿ ನೀಡುವುದು. ಸ್ವತಂತ್ರ ನಂತರ 1950ರಲ್ಲಿ ಭಾರತ ಸೇವಾದಳ ಅಧಿನಾಯಕರಾಗ್ಲಿ, ಜಿಲ್ಲಾ ಸಂಘಟಕರಾಗ್ಲಿ ಪ್ರತಿಯೊಂದು ಶಾಲೆಗೆ ಹೋಗಿ ತರಬೇತಿ ನೀಡಲು ಆಗುವುದಿಲ್ಲ. ಆ ಕಾರಣಕ್ಕಾಗಿ ಮೊಟ್ಟ ಮೊದಲು ಆಯ್ಕೆ ಮಾಡಿಕೊಂಡದೇ ದೈಹಿಕ ಶಿಕ್ಷಕರನ್ನು ಹಾಗೂ ಸಹ ಶಿಕ್ಷಕರನ್ನು. ಅವರಿಗೆ ತರಬೇತಿ ನೀಡಿ, ಸಹಾಯಕ, ಉನ್ನತ ಸಹಾಯಕ, ಮಾಧ್ಯಮಿಕ, ಕೇಂದ್ರದಾಗ ತರಬೇತಿ ನೀಡಿ ಅವರ ಮುಖಾಂತರ ಶಾಲೆ ಇರತಕ್ಕಂಥ ಮಕ್ಕಳಿಗೆ ತರಬೇತಿ ನೀಡಿದ್ದೇ ಆದರೆ ಅವರು ನಮ್ಮ ದೇಶದ ಉತ್ತಮ ನಾಗರಿಕನಾಗಿ ಮಾಡುವ ನಿಟ್ಟಿನಲ್ಲಿ ಸೇವಾದಳ ಗುರಿ ಉದ್ದೇಶ ಹಮ್ಮಿಕೊಳ್ಳುತ್ತೆ. ಅದೇ ರೀತಿಯಾಗಿ ಮಕ್ಕಳಿಗೆ ಸಹಾಯಕ, ಉನ್ನತ ಸಹಾಯಕ, ಮಾಧ್ಯಮಿಕ, ಕೇಂದ್ರ ನಾಯಕ ತರಬೇತಿ ನೀಡುವ ಜೊತೆಗೆ ಯುವ ನಾಯಕ ತರಬೇತಿ, ಮಕ್ಕಳ ನಾಯಕ ತರಬೇತಿ ಶಿಬಿರ ಹಾಗೂ ರಾಷ್ಟ್ರ ಭಾಗ್ಯದ ಮಕ್ಕಳ ಮೇಳಗಳು, ಬ್ಯಾಂಡ್ ಶಿಬಿರಗಳು, ಧ್ವಜ ಶಿಬಿರಗಳು, 10 ಹಲವಾರು ಶಿಬಿರಗಳನ್ನು ಹಮ್ಮಿಕೊಂಡು ಮಕ್ಕಳಿಗಾಗಿ ಹಾಗೂ ಶಿಕ್ಷಕರಿಗಾಗಿ ಸೇವಾದಳ ಕಾರ್ಯನಿರ್ವಹಿಸುತ್ತದೆ. ಹಾಗಾದ್ರೆ 2003ರಿಂದ ಈಚೆಗೆ ಶಾಲಾ ಶಿಕ್ಷಣ ಇಲಾಖೆ ಅನುದಾನ ಸಂಸ್ಥೆಯಾಗಿ ಭಾರತ ಸೇವಾದಳ ಕಾರ್ಯನಿರ್ವಹಿಸ್ತಾ ಬಂದಿದೆ. ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು, ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು, ನಮ್ಮ ಕಲಬುರಗಿ ಜಿಲ್ಲೆ ಜಿಲ್ಲಾಧ್ಯಕ್ಷರು ಸನ್ಮಾನ್ಯ ಶ್ರೀ ಸಚಿಲ್ ಜಿ ನಮಸ್ಯವರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಲಬುರಗಿಯಿಂದ ಕೇಂದ್ರ ಸಮಿತಿಗೆ ಆಯ್ಕೆಯಾಗಿ ಅಖಿಲ ಭಾರತ ಸಂಚಾಲಕರಾದವರು ಸನ್ಮಾನ್ಯ ಶ್ರೀ ಲಕ್ಷ್ಮಣ ವೆಂಕಟೇಶ್ವರ ಅವರು. ಅದೇ ರೀತಿಯಾಗಿ ತಾಲೂಕಲ್ಲಿ 5 ವರ್ಷಗಳ ಚುನಾವಣೆ ಆದಾಗ ಆ ಚುನಾವಣೆಗೆ ಆಯ್ಕೆ ಆದವರು ಡಾಕ್ಟರ್ ಮಲ್ಲಿಕಾರ್ಜುನ್ ನೆಲ್ಲಿಸರ್ ಅವರು. ಅದೇ ರೀತಿಯಾಗಿ ತಾಲೂಕು ಸಮಿತಿಯಲ್ಲೂ ಹಲವಾರು ಜನ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಕೂಡ ಇರ್ತಾರೆ. ಅದೇ ಅಧಿಕಾರಿ ವರ್ಗಕ್ಕೆ ಬಂದಿದೆ. ಆದರೆ ರಾಜ್ಯದಲ್ಲಿ ದಳಪತಿಗಳು, ವಿಭಾಗದಲ್ಲಿ ವಿಭಾಗ ಸಂಘಟಕರು, ಜಿಲ್ಲೆಯಲ್ಲಿ ಜಿಲ್ಲಾ ಸಂಘಟಕರು, ತಾಲೂಕು ನಾಯಕರು, ಶಾಲೆಯಲ್ಲಿ ಶಾಖಾ ನಾಯಕರು ಈ ರೀತಿಯಾಗಿ ಕಾರ್ಯನಿರ್ವಹಣೆ ಮಾಡಿ ಅವರ ಮುಖಾಂತರ ಮಕ್ಕಳಿಗೆ ತರಬೇತಿ ನೀಡುವುದು ಮುಖ್ಯ ಉದ್ದೇಶ ಗುರಿಯಾಗಿತ್ತು. ಆ ನಿಟ್ಟಿನಲ್ಲಿ ಭಾರತ ಸೇವಾದಳ 101 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದೆ. ನಿಮ್ಮ ಎಲ್ಲರ ಸಹಾಯ ಸಹಕಾರ ನಮಗೆ ಲಕ್ಷಿದೆ ಅಂತ ಹೇಳ್ತೇನೆ. ಯಾಕಂದ್ರೆ ನೀವು ದೈಹಿಕ ಶಿಕ್ಷಕರನ್ನಾಗ್ಲಿ, ಭಾರತ ಸೇವಾ ತರಬೇತಿ ಪಡೆದ ಶಿಕ್ಷಕರನ್ನಾಗಲಿ ಬಿಡುಗಡೆ ಮಾಡುವುದು ನಿಮ್ಮ ಆದ್ಯ ಕರ್ತವ್ಯ ಆಗಿದ್ದು, ಮಾನ್ಯ ಉಪನಿರ್ದೇಶಕರ ಆದೇಶದ ಮೇರೆಗೆ, ಮಾನ್ಯ BO ಆದೇಶದ ಮೇರೆಗೆ ನೀವು ಅವರನ್ನು ಬಿಡುಗಡೆ ಮಾಡ್ತಾ ಇದ್ದೀರಿ. ಅವರಿಗೆ ನಾವು 10 ತರಬೇತಿಗಳನ್ನು ಮಾಹಿತಿ ಹಮ್ಮಿಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹೇಗೆ ಮಹತ್ವ ಬರುತ್ತೆ ಅಂದ್ರೆ
ನಮ್ಮ ದೈಹಿಕ ಶಿಕ್ಷಕರಿಗೆ ತರಬೇತಿ ಕೊಟ್ಟಿದ್ದೇವೆ. ಅವ್ರು ಧ್ವಜ ಕಟ್ತಾರೆ, ಏರಿಸ್ತಾರೆ, ಇಳಿಸ್ತಾರೆ. ಒಂದು ವೇಳೆ ಅವ್ರು ಇಲ್ಲದೆ ಹೋದರೆ, ರಿಟೈರ್ಮೆಂಟ್ ಆಗಿದ್ದೇ ಆದರೆ, ಅವರು ಬೇರೆ ಕಡೆ ವರ್ಗಾವಣೆ ಆಗಿದ್ದೇ ಆದರೆ ಅಲ್ಲಿ ಯಾರು ಇರೋದಿಲ್ಲ. ಆ ನಿಟ್ಟಿನಲ್ಲಿ ಧ್ವಜಾರೋಹಣ ಮಾಡುವ ಪರಿಸ್ಥಿತಿ ನಮ್ಮ ಮುಖ್ಯೋಪಾಧ್ಯಾಯರು ಹಂಗಿರೋದ್ರಿಂದ ಸಹ ಶಿಕ್ಷಕರಿಗೆ ಹೇಳಿದಾಗ ಸರ್ ನಾವಲ್ಲ ಅಂತೇಳಿ ಎಲ್ಲರೂ ಹೆದರ್ತಾ ಇರೋದ್ರಿಂದ ಮುಖ್ಯೋಪಾಧ್ಯಾಯರಿಗೆ ಇದರ ತರಬೇತಿ ನೀಡುವುದು ಅತಿ ಅವಶ್ಯಕವಾಗಿರುವುದರಿಂದ ಜಿಲ್ಲೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಚರ್ಚೆಯ ಮುಖಾಂತರ ಹಾಗೂ ಮಾನ್ಯ ಉಪನಿರ್ದೇಶಕರ ಆದೇಶದ ಮೇರೆಗೆ ಹಾಗೂ ಬಿಒರ ಆದೇಶದ ಮೇರೆಗೆ ಈ ತರಬೇತಿ ಹಮ್ಮಿಕೊಂಡಿದ್ದೇವೆ. ಯಾರಾದ್ರೂ ತಪ್ಪು ಮಾಡ್ತಾ ಇದ್ರೆ ಮುಖ್ಯೋಪಾಧ್ಯಾಯರು ನೋಡಿದ ತಕ್ಷಣ ಗೊತ್ತಾಗಬೇಕು ಅವ್ರು ತಪ್ಪು ಮಾಡ್ತಾ ಇದ್ರೆ ಧ್ವಜ ಕಟ್ಟುವುದು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಈ ತರಬೇತಿ ಅತಿ ಮುಖ್ಯವಾದದ್ದು. ನಮ್ಮ ಭಾರತ ದೇಶದ ಧ್ವಜ ನಾವು ಕಟ್ಟಲಾರ್ದೆ ವಿದೇಶದವ್ರು ಕಟ್ಟಕ್ಕಾಗಲ್ಲ. ನಾವು ಧ್ವಜ ಮುಟ್ಟುವುದು ನಾವು ಪುಣ್ಯವಂತರು. ನಾವು ನಮ್ಮ ಧ್ವಜವನ್ನು ಮುಟ್ಟಿ ನಾವು ಧ್ವಜ ಅವರೋಹಣ ಮಾಡ್ತೇವೆ ಅಂದ್ರೆ ನಮ್ಮಂತ ಪುಣ್ಯವಂತರು ಯಾರು ಅಲ್ಲ. ನಾವು ಧ್ವಜ ಮುಟ್ಟದೇ ಇರೋರು ಎಷ್ಟೋ ಜನ, ಕೋಟ್ಯಾನುಗಟ್ಟಲೆ ಜನರು ಇಂದು ನಮ್ಮ ಅಲ್ಲಿದ್ದಾರೆ. ಆದ್ರೆ ನಮ್ಮ ಜೀವಮಾನದಲ್ಲಿ ನಾವು ಒಂದಾದರೂ ಒಂದು ದಿನ ನಾವು ಧ್ವಜ ಮುಟ್ಟುತ್ತೇವೆ, ನಾವು ಗಟ್ಟೆ ಕಟ್ಟುತ್ತೇವೆ, ಏರಿಸುತ್ತೇವೆ, ಇಳಿಸ್ತೇವೆ. ನಾವು ಪುಣ್ಯವಂತರು. ಆ ನಿಟ್ಟಿನಲ್ಲಿ ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ದೈಹಿಕ ಶಿಕ್ಷಕರು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ತರಬೇತಿ ಪಡೆದ ಶಿಕ್ಷಕರು ಇಲ್ಲದೆ ಹೋದ್ರೂ ಪರವಾಗಿಲ್ಲ. ನಾವು ಕಟ್ತೇವೆ ಅನ್ನೋ ಮನೋಭಾವನೆ ತಮ್ಮೆಲ್ಲರಲ್ಲೂ ಬರಲಿ ಅನ್ನೋ ಮನೋಭಾವನೆಯಿಂದ ತಮ್ಗೆಲ್ಲರೂ ಬರುತ್ತೆ. ಆದ್ರೂ ಕೂಡ ಪುನರಾವರ್ತನೆಗಾಗಿ ಈ ತರಬೇತಿ ಹಮ್ಮಿಕೊಂಡಿದ್ದೇವೆ. ಇಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಲು ನಮಗೆ ಸಹಾಯ ಸಹಕಾರ ಮಾಡಿದಂತ ನನ್ನ ಬೇರ್ ಸಾಬ್ ಅವರು, ನಮ್ಮ ಟಿಬಿ ಸಾಬ್ ಅವರು ಹಾಗೂ ವೇದಿಕೆ ನೋಡಿದ ಎಲ್ಲ ಗಣ್ಯರು ನಾವು ಕೂಡ ಆಗಮಿಸಲಿ. ಎಲ್ಲರಿಗೂ ವಂದಿಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜೈ. ಅದು ಕೆಳಗ ಮೇಲೆ ಮಾಡ್ಕೋತಾಗೇನು ಏನಪ್ಪ ಅನ್ನೋ ಧ್ವಜವನ್ನು ಪೂರ್ಣವಾಗಿ ಇದನ್ನು ಮಡಿಕೆ ಮಾಡಬೇಕು. ಎಲ್ಲಿವರೆಗೆ? ಆ ಧ್ವಜವನ್ನು ಪೂರ್ಣ ಮಡಿಕೆ ಮಾಡುವವರೆಗೂ. ನಂತರ ಏನಪ್ಪ ಅಂದ್ರೆ ಹೇಳ್ತಾನೆ ಧ್ವಜದ ಏನಪ್ಪ ಅಂದ್ರೆ ಒಂದು ಅಧಿನಿಯಮದ ಅಡಿ ಪುಸ್ತಕದಲ್ಲಿ ಏನಂತಾನೆ, ಧ್ವಜವನ್ನು ಮಡಿಕೆ ಮಾಡಿದ ಮೇಲೆ 4 ಬಾಹುಗಳಲ್ಲಿ 3 ಬಾಹುಗಳನ್ನು ಕೇಸರಿ ಕಾಣಬೇಕಂತ ಹೇಳ್ತಾನೆ. ಅಂದ್ರೆ 3 ಮುಖಗಳಿಗೆ ಕೇಸರಿ ಕಾಣಬೇಕು, ಇನ್ನೊಂದು ಮುಖಕ್ಕೆ ಎಲ್ಲ ಬಣ್ಣಗಳನ್ನು ಕೂಡಿರ್ಬೇಕಂತ ಹೇಳ್ತಾನೆ. ಹಾಗಾದ್ರೆ ಒಂದ್ಸರಿ ಚೆಕ್ ಮಾಡಬೇಕು, ಬಾಹುಗಳನ್ನು ಚೆಕ್ ಮಾಡಬೇಕು. ಇದು 1ನೇ ಬಾಹು ಕೇಸರಿ ಇದೆ ರೀ, ನೆಕ್ಸ್ಟ್ 2ನೇದು ಇದೆ ಕೇಸರಿ ಇದೆ ರೀ, 3ನೇದು ಇಲ್ಲಿ ಕೇಸರಿ ಇದೆ. ಎಲ್ಲ ಬಣ್ಣಗಳು ಎಲ್ಲಿ ಸೇರ್ಯಪ್ಪ ಅಂದ್ರೆ ಇಲ್ಲಿ ಸೇರ್ಯಾವ. 3 ಬಣ್ಣಗಳಲ್ಲಿ ಇನ್ನೊಂದು ಮುಖದಲ್ಲಿ ಸೇರ್ಯಾವ. ಸರ್ ಅದು ಹೆಂಗಾರಪ್ಪ ಅಂದ್ರೆ ಭಾಳ ಈಜಿ ಇದೆ, ಹೇಳ್ಕೊಡ್ತೀವಿ ನಿಮಗೆಲ್ಲ. ಅದಕ್ಕೆ ನೀವೆಲ್ಲರೂ ಏನಪ್ಪ ಅಂದ್ರೆ ಇದಕ್ಕೆ ಸ್ವಲ್ಪ ಸಮಯ ಕೊಡ್ಬೇಕು. ಇಲ್ಲಿ ಏನು ಮಾಡಬೇಕು, ಒಂದ್ಸರಿ ಚೆಕ್ ಮಾಡ್ಬೇಕು. ಯಾಕಂದ್ರೆ ಹಿಂಗೆ ಆಗಿರ್ತಾವೆ ಅಲ್ಲಿ ಮಾಡಾಟೇವಿ ಗಡ್ಬಡ್ದೆ ಅಲ್ಲಿ ಮೇಲ್ಗಡೆ ಲಾಕ್ ಇರ್ಬೇಕು ನೋಡುವಲ್ಲ, ಒಂದು ಮಡಿಕೆ ಬಿತ್ತಲ್ಲಿ ಸ್ವಲ್ಪ ಅದೇನು ಮಾಡಬೇಕು, ಗಮನ ಕೊಟ್ಟು ಕರೆಕ್ಟಾಗಿ ಅದು ಮೇಲ್ಗಡೆ ಇರ್ತಕ್ಕಂಥ ದಾರವನ್ನು ಮೇಲ್ಗಡೆ ನೀಟಾಗಿ ಒಂದ್ಸರಿ ಚೆಕ್ ಮಾಡಿ ನಂತರ ಏನಪ್ಪ ಅಂದ್ರೆ ಧ್ವಜದ ಅರ್ಧ ಭಾಗಕ್ಕೆ ನಾವೇನು ಮಾಡಬೇಕು, ಇದನ್ನು ನಮ್ಮ ಎಡಗೈ ಹೆಬ್ಬಟ್ಟಿನಲ್ಲಿ ಹಿಡಿಬೇಕು. ಅರ್ಧ ಭಾಗ, ಇದು ಅರ್ಧ ಭಾಗ ಸರ್. ಧ್ವಜ 2:3 ಇರ್ಬೋದು, 4:6 ಇರ್ಬೋದು ಸರ್. ಅದು ನಿಮ್ಮ ಶಾಲೆ ಅನುಗುಣವಾಗಿ ಮತ್ತೆ ನಿಮಗೆಲ್ಲ ಕೇಳಿ ಹೇಳ್ತೀನಿ. ಓಕೆ ಓಕೆ ಇದನ್ನು 2 ಆಗಿ 2 ಮಡಿಕೆಯಲ್ಲಿ ಮಡಿಸ್ಬೇಕು. 1 2 ಮಡಿಸಿ ಉಳಿದಿದ್ದೇನಪ್ಪ ಅಂದ್ರೆ ದಾರವನ್ನು ಕೆಳಗಡೆಯಿಂದ ಮೇಲ್ಗಡೆ ಒಯ್ಯಬೇಕು. ಒಯ್ದ್ರೆ ಇಷ್ಟು ಒಯ್ದನಾಕ ಇದು ಲಾಕ್ ಮಾಡೋಕ್ಕಾಗಲ್ಲ. ಇದು ಭದ್ರ ಆಗಿಲ್ಲ, ಗಂಟು ಭದ್ರ ಆಗಿಲ್ಲ ರೀ. ಇದು ಭದ್ರವಾಗಬೇಕಪ್ಪ ಅಂದ್ರೆ ಮಾಡಬೇಕು, ಈ ಕಡೆ ನಮ್ಮ ಒಳಗಡೆ ಇರ್ತಕ್ಕಂಥ ದಾರವನ್ನು ಜಗ್ಬೇಕು, ಲಾಕ್ ಮಾಡ್ಕೋಬೇಕು. ಹೌದಾ? ಈ ಕಡೆ ಇರ್ತಕ್ಕಂಥ ಇದು ಲಾಕ್ ಆಗಲ್ಲ ರೀ, ಇದೇ ಲಾಕ್ ಆಗಲ್ಲ. ಆ ಗಂಟೆ ಏನಪ್ಪ ಅಂದ್ರೆ ಆ ಒಂದು ವೇಯನ್ನು ನಿಲ್ಲೋದು, ಆ ದಾರಿ ಏನಿದೆ ಅದು ಬೇರೆ ದಾರಿ ಇದೆ. ಇದನ್ನು ನಾವು ಲಾಕ್ ಮಾಡಿ ಅವಾಗ ಏನತ್ರ ಸರ್ ಎಲ್ಲ ಮಾಡಿದ್ರಿ, ಎಲ್ಲ ಕರೆಕ್ಟ್ ಕಟ್ರಿ. ಒಂದು ವೇಳೆ ಇದು ನೀವು ಜಾಸ್ತಿ ಬಿಟ್ರಪ್ಪ ಅಂದ್ರೆ ಹಿಂಗೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಏನಂತ ಒಂದ್ಸರಿ ಚೆಕ್ ಮಾಡಿ ಜಾಸ್ತಿ ಇದಪ್ಪ ಅಂದ್ರೆ ಇಲ್ಲೇ ನಿಮ್ಮ ಕೈದಾಗ ಅಡ್ಜಸ್ಟ್ ಅದ, ನಿಮ್ಮ ಕೈಲೇ ಅಡ್ಜಸ್ಟ್ ಮಾಡ್ಕೋಬೋದು. ಹೌದಾ ಕೂಡ? ಓಕೆ ಸರ್, ಇದನ್ನು ಏನು ಮಾಡಬೇಕು, ದಯವಿಟ್ಟು ಗುರುಗಳೇ ಇಲ್ಲಿ ಕೇಳ್ರಿ, ಯಾರು ಧ್ವಜವನ್ನು ಈ ರೀತಿ ಇದು ಏನು ಹಿಂಗೆ ಯಾರು ಮಾಡ್ಕೋಬೇಡ್ರಿ. ನೀಟಾಗಿ ಧ್ವಜ ಏನಪ್ಪ ಅಂದ್ರೆ ಕರೆಕ್ಟಾಗಿ ಇರಬೇಕು. ಆ ಧ್ವಜವನ್ನು ಮೇಲ್ಗಡೆ ಒಂದೇ ಏಕಕಾಲಕ್ಕೆ ಹಾಗೆ ಹೋಗ್ತಾ ಇರಬೇಕು. ಅಲ್ಲಿ ಹೋದ ತಕ್ಷಣ ಒಂದು ಲಾಕ್ ಆಗಿ ಹೋದಾಗ ಒಂದು ಧ್ವಜ ಲಾಕ್ ಆಗಿದ್ದು ನಾನು ನೋಡಿ ಧ್ವಜ ಲಾಕ್ ಆಗಿಬಿಟ್ಟದು. ಹೌದಾ? ಲಾಕ್ ಆದಾಗ ಯಾವುದು ಬಲಗಡೆ ಅದು ಸ್ವಲ್ಪ ದಾರವನ್ನು ನನ್ನ ಕೈ ಬಲಗಡೆ, ನಿಮ್ಮ ಕೈ ಬಲಗಡೆ ಇರ್ತದೆ. ಇದು ಈ ಎಡಗಡೆ ಏನಪ್ಪ ಅಂದ್ರೆ ಇದು ಲಾಕ್ ಇರಂಗಿಲ್ಲ. ಇದನ್ನು ಸ್ವಲ್ಪ ಫ್ರೀಯಾಗಿ ಕಟ್ಟಿ ಇದು ಮೂರು ಹಿಡಿಯಾಗಿ ಕಟ್ಬೇಕು ಸರ್, 3 ಹಿಡಿಯಾಗಿ. ಹೌದಾ? ನೀವೆಲ್ಲ ಹಿಂಗೆ ಕಟ್ತೀರಿ ಧ್ವಜ ಅನ್ನಕ್ಕೆ, ಹಿಂಗೆಲ್ಲ ಹಂಗೆ ಕಟ್ತೀರಿ ನೀವು. ಏನು ಅದು ಬೇಡ ನಾನು ಹೇಳ್ತೀನಿ, 3 ಹಿಡಿಯಾಗಿ ಕಟ್ಬೇಕು ಬಂದು. ಹೌದಾ? ಆಮೇಲೆ ಇದು 2
ಎರಡನೇದು ಸರ್ ಇದು ಏನು ಹಾಕಿರೋದು ಇದನ್ನು ಭದ್ರವಾಗಿ ನಿಲ್ಲಲ್ಲ ಹೌದು. ಮೂರನೇದು ಲಾಕ್ ಮಾಡ್ಬೇಕು. ಇದು ಹಾಕಿ ಇದು ಹೀಗೆ ಹಿಡ್ದು ಇದು ಲಾಕ್ ಮಾಡೋಕ್ಕೆ ಮಾಡಿ ಒಂದ್ಸರಿ ಅದನ್ನು ಹೀಗೆ ಆ ಕಡೆಯಿಂದ ಈ ಕಡೆ ತೊಗೊಂಡು ಕೂದೈತೆ ಯಾವ ಕಾಲಕ್ಕೆ ಇದು ಕೊನೆಗೆ ಲಾಕ್ ಆಗುತ್ತೆ. ಇಷ್ಟು ಕಟ್ಟಿ ಉಳಿದ ದಾರ ಏನಪ್ಪ ಅಂದ್ರೆ ಫಿಟ್ಟಿಂಗ್ ಮಾಡ್ಬಿಡೋಕೆ ಇದಕ್ಕೆ ಸುತ್ತು ಬಿಡೋಕೆ ನೀಟಾಗಿ ಉಳಿದಾರ ಹಾಕೊಂಡ್ರೆ ಈಗ ಭಾರತ್ ಸೇವಾದಳ ಕಲಬುರಗಿ ಜಿಲ್ಲಾ ಸಮಿತಿ ಜೊತೆಗೆ ತಾಲೂಕಾ ಭಾರತ್ ಸೇವಾದಳ ಸಮಿತಿ ಇತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಚಿಂಚೋಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಯಾವ ದೇಶಕ್ಕೆ ಬೆನ್ನೆಲುಬಾಗಿ ಇವತ್ತು ಮಕ್ಕಳನ್ನು ವಿದ್ಯಾರ್ಥಿಗಳಿಂದ ಉನ್ನತ ಸ್ಥಾನಕ್ಕೆ ಇರ್ತಕ್ಕಂಥ ಪೂಜ್ಯ ಗುರುಗಳಲ್ಲಿ ಮುಖ್ಯ ಗುರುಗಳಂತೆ ನಾವು ಕರಿತೀವಿ. ಅವರೆಲ್ಲರಿಗೆ ಇವತ್ತು ಸೇವಾದಳದ ವತಿಯಿಂದ ನಮ್ಮ ಜಿಲ್ಲಾ ಸಂಘಟಕರಾಗಿರ್ತಕ್ಕಂತಹ ಭಾರತ್ ಸೇವಾದಳ ಕಲಬುರಗಿ ಜಿಲ್ಲಾ ಸಂಘಟಕರು ಚಂದ್ರಶೇಖರ್ ಅವರು ಮತ್ತು ಕಲಬುರಗಿ ಜಿಲ್ಲೆಯ ನಮ್ಮ ಉನ್ನತ ಪ್ರಕಾಶ್ ಅವರು, ಯಾಕಂದರೆ ಈ ರಾಜ್ಯದಲ್ಲಿ ಅತ್ಯುತ್ತಮ ತರಬೇತಿದಾರರಂತೇಳಿ ಆಯ್ಕೆಯಾಗಿದ್ದಾರೆ. ಅವರು ನಿಮ್ಮೊಂದಿಗೆ ಇವತ್ತು ಒಂದು ದಿವಸ ಕಾರ್ಯಕಾಲದಲ್ಲಿ ವಿನಿಮಯ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಚಿಂಚೋಳಿ ತಾಲೂಕಿನ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಸರ್ಕಾರಿ ಪ್ರೌಢಶಾಲೆಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳ ಜೊತೆಗೆ ಅನುದಾನಿತ ಶಾಲೆಯ ಮತ್ತು ಅನುದಾನ ರಹಿತ ಶಾಲೆಗಳ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಗುರುಗಳಿಗೆ ನಾನು ತುಂಬು ಹೃದಯದ ಸ್ವಾಗತದೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ನಿಮ್ಮೆಲ್ಲರಿಗೆ ತಿಳಿದಿರುವಂತೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಾಗಿರ್ತಕ್ಕಂಥ ಈ ಭಾರತ್ ಸೇವಾದಳ ಮೊದಲು ಹಿಂದೂಸ್ತಾನ್ ಸೇವಾದಳ ಆಗಿತ್ತು. ತದನಂತರ ಕಾಲಕ್ರಮೇಣದಲ್ಲಿ 1950ರಲ್ಲಿ ನಮ್ಮೆಲ್ಲರ ಈ ಭಾರತ್ ಸೇವಾದಳ ಪಿತಾಮಹ ಪದ್ಮ ವಿಭೂಷಣ ಡಾಕ್ಟರ್ ನಾರಾಯಣರಾವ್ ಹರ್ಡಿಕರ್ ಅವರನ್ನು ಅದಕ್ಕೆ ಹಿಂದೂಸ್ತಾನ ಸೇವಾದಳ ಅಂತ ಬದಲಾಗಿ ಭಾರತ್ ಸೇವಾದಳ ಅಂಥೇಳಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡು ಅದರ ಒಂದು ಅಂಗಸಂಸ್ಥೆಯಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ನಾನು ನಿಮ್ಮೆಲ್ಲರ ಕೈಯಲ್ಲಿ ಕಲ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. ನಾನು ಚಿಂಚೋಳಿ ತಾಲೂಕಿನವನೇ. ಇವತ್ತಿನ ದಿವಸ ಹಳ್ಳಿಯಲ್ಲಿರ್ತಕ್ಕಂಥ ನನ್ನನ್ನು ನಿಮ್ಮೆಲ್ಲರ ಬೆಂಬಲ ಸಹಕಾರದಿಂದ ಇವತ್ತು ತಾಲೂಕಿನಿಂದ ಜಿಲ್ಲೆಯಿಂದ ರಾಜ್ಯದಿಂದ ರಾಷ್ಟ್ರಕ್ಕೆ ಆಯ್ಕೆಯಾಗಿರೋದು ಅದೆಲ್ಲ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾನು ಹೇಳುವ ತಾತ್ಪರ್ಯ, ನಾನು ಕೂಡ ಸುಮಾರು ದಿವಸಗಳಿಂದ ನಿಮ್ಮೆಲ್ಲರ ಒಡನಾಡಿಯಾಗಿ 1994ರಲ್ಲಿ ಬಹುಶಃ ಬಹಳಷ್ಟು ಜನರಿಗೆ ನಾನು ಚಿರಪರಿಚಿತರಿದ್ದೇನೆ. ಯಾವ ಅನಕ್ಷರತೆ ಎಂಬ ಪಿಡುಗನ್ನು ಹೋಗಲಾಡಿಸಲು ಸುಮಾರು 20 ವರ್ಷಗಳ ಕಾಲ ನಾನು ಇನ್ನು ಸಾಕ್ಷರತಾ ಆಂದೋಲನ ಅಂತ ಕರಿತೀವಿ. ಆ ಸಾಕ್ಷರತಾ ಆಂದೋಲನದ ತಾಲೂಕಾ ಸಂಚಾಲಕನಾಗಿ, ಜಿಲ್ಲಾ ಸಂಚಾಲಕನಾಗಿ, ಕಲಬುರಗಿ ಜಿಲ್ಲೆಯ ಸೇಡಂ ವಿಭಾಗದ ಸಂಘಟನಾ ಕಾರ್ಯದರ್ಶಿಯಾಗಿ ನಿಮ್ಮೆಲ್ಲರ ಜೊತೆಗೆ ನಾನು ಕೆಲಸ ಮಾಡಿದ ಅನುಭವ ಇದೆ. ಅದಕ್ಕಾಗಿ ಇಂದಿನ ದಿವಸ ಈಗಾಗಲೇ ನಮ್ಮ ಪ್ರಕಾಶ್ ಅವರು ನಿಮ್ಮೆಲ್ಲರಿಗೆ ಧ್ವಜಾರೋಹಣ ಹೇಗೆ ಮಾಡಬೇಕು, ಧ್ವಜಾರೋಹಣ ಹೇಗೆ ಕಟ್ಟಬೇಕು, ಧ್ವಜವಂದನೆ ಯಾವ ರೀತಿ ಸ್ವೀಕಾರ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಇದೀಗ ತಾನು ಹೇಳ್ಕೊಟ್ಟಿದ್ರು. ಇನ್ನು ಒಂದು ದಿವಸಗಳ ಕಾಲ ಸಂಪೂರ್ಣವಾಗಿ ಭಾರತ್ ಸೇವಾದಳದ ನಡೆದು ಬಂದ ದಾರಿ, ಇವೆಲ್ಲ ಮುಖ್ಯ ಗುರುಗಳು ಮತ್ತು ಅಲ್ಲಿರ್ತಕ್ಕಂಥ ನಿಮ್ಮ ದೈಹಿಕ ಶಿಕ್ಷಕರು, ಯಾಕಂದ್ರೆ ನಮ್ಮ ರಾಷ್ಟ್ರಕ್ಕೆ ಗೌರವ ಸೂಚಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇವತ್ತು ಹೆಸರೇ ಹೇಳುವಂತೆ ಸೇವೆಗಾಗಿ ಬಾಳು. ನಾವೆಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ, ನಾವೆಷ್ಟೇ ಪದವಿಯಲ್ಲಿದ್ದರೂ ಕೂಡ, ಅದಕ್ಕೂ ರಾಜಕೀಯ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಹಲವಾರು ಕ್ಷೇತ್ರಗಳಿದ್ದರೂ ಕೂಡ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಭಾರತ ಮಾತೆಗೆ ನಮ್ಮದೇನಾದರೂ ಒಂದು ಅಳಿಲು ಸೇವೆ ಸಲ್ಲಿಸಲೇಬೇಕು. ಈ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ದೇಶಕ್ಕಾಗಿ
ನನ್ನದೇನು ಅಳಿಲಿ ಸೇವೆ ಅನ್ನೋದು ನಾವೆಲ್ಲರೂ ಇವತ್ತು ಅರಿತುಕೊಳ್ಬೇಕಾಗಿದೆ.